187 ಕೋಟಿ ಹಗರಣದ ಬೆನ್ನು ಬಿದ್ದಿದೆ ಇಡಿ. ನ್ಯಾಯಾಧೀಶರ ಮುಂದೆ ಹಾಜರು ಬಳಿಕ ಕಸ್ಟಡಿಗೆ ಪಡೆಯೋ ಸಾಧ್ಯತೆ. ಈಗ ತಾನೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು 14 ದಿನ ಕೇಳೋ ಸಾಧ್ಯತೆ ಇರುತ್ತೆ. ಬಟ್ ನ್ಯಾಯಾಧೀಶರ ಮೇಲೆ ಡಿಪೆಂಡ್ ಎಷ್ಟು ದಿನಗಳ ಕಾಲ ಕೊಡ್ತಾರೆ ಅಂತ. 187 ಕೋಟಿ ಹಗರಣ ಅದನ್ನ ಬಯಲಿಗೆಳಿಲೇಬೇಕು ಅಂತ ಇಡಿ ಎಂಟ್ರಿ ಆಗಿದೆ. ಇಷ್ಟು ದಿನಗಳ ಕಾಲ SIT ತನಿಖೆ ಆಯಿತು. ಬಟ್ ಕೆಲವರ ರಕ್ಷಣೆ SIT ಇಂದ ಆಗಿತ್ತು ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಪ್ರಮುಖವಾಗಿ ಈ ಆರೋಪ ಎದುರಿಸಿದ್ದೇ ಸಚಿವ ಸ್ಥಾನದಲ್ಲಿದ್ದಂಥ ಬಿ ನಾಗೇಂದ್ರ ಅವರು. ಆದರೂ ಕೂಡ ಇಲ್ಲಿ ತನಕ ಅವರ ವಿಚಾರಣೆ ಆಗಿರಲಿಲ್ಲ. ಈ ಕಳೆದ 3-4 ದಿನದಿಂದ ಒಂದಷ್ಟು ಬೆಳವಣಿಗೆಗಳು SIT ಇಂದ ಆಗಿದ್ದನ್ನು ನಾವು ಗಮನಿಸಿದ್ವಿ. ಅಲ್ಲಿ ತನಕ ಫುಲ್ ಸೈಲೆಂಟ್ ಆಗಿಬಿಟ್ಟಿತ್ತು SIT. ಕಾರಣ ಏನು ಅನ್ನುವಂಥ ಪ್ರಶ್ನೆ ಇತ್ತು. ಅದಾದ ಬಳಿಕ ಈಗ ಇಡಿ ಎಂಟ್ರಿ ಕೊಟ್ಟಿರೋದ್ರಿಂದ ಈ ಪ್ರಕರಣದ ತೀವ್ರತೆ ಹೆಚ್ಚಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿಗೆ ಬಿ ನಾಗೇಂದ್ರ ಅವರಿಗೆ ಸಂಕಷ್ಟ ಎದುರಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿ. ಅಜಯ್, ನೀವು ಹೇಳ್ತಾ ಇದ್ರಿ ಒಂದಷ್ಟು ಮಹತ್ವದ ದಾಖಲಾತಿಗಳು, ಆಪ್ತ ಸಹಾಯಕನ ಹೇಳಿಕೆ, ಇದೆಲ್ಲವೂ ಕೂಡ ಮುಳುವಾಗಿದೆ. ಪ್ರಮುಖವಾಗಿ ಡೆತ್ ನೋಟ್ ನಲ್ಲಿ ಇವರ ಹೆಸರು ಉಲ್ಲೇಖ ಆಗಿರೋದೇ ಮುಳುವಾಗಿದೆ ಅಂತ. ಬಟ್ ಈಗ ಪ್ರಶ್ನೆ ಇದ್ದಿದ್ದು ಒಂದ್ ಕಡೆ SIT ತನಿಖೆ ಆಗ್ತಾ ಇದೆ, ಮತ್ತೊಂದು ಕಡೆ ಇಡಿ ಎಂಟ್ರಿ. ಈಗ ಇವರ ವಶದಲ್ಲಿ ಬಿ ನಾಗೇಂದ್ರ. ಹೇಗ್ ಸಾಗುತ್ತೆ ಈ ತನಿಖೆ ಅನ್ನೋದು ಪ್ರಶ್ನೆ. ಖಂಡಿತವಾಗ್ಲೂ ಸುದ್ದಿ ಇಷ್ಟು ದಿನ ಈಗ ನಾಗೇಂದ್ರ ಅವರ ಸರ್ಜಿ ಆಗತ್ತೆ. ಅಂದ್ರೆ ಈಗ ಜಡ್ಜ್ ಮನೆ ಕರ್ಕೊಂಡು ಹೋದ ನಂತರದಲ್ಲಿ ಅವರು ಕೂಡ ವಶಕ್ಕೆ ಪಡಿತಾರೆ 100%. ಆ ನಂತರದಲ್ಲಿ ಈಗ ದತ್ತಲ್ ಅವರ ವಿಚಾರ ಇಲ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ದತ್ತಲ್ ಅವರು ಕೂಡ ನಿನ್ನೆ SITಗೆ ಹೋಗಿ ಬಚಾವಾಗಿದ್ದಾರೆ. ಆದ್ರೆ ಇವತ್ತು 100% ಅವರನ್ನು ಕೂಡ ಪಿಕ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುತ್ತೆ. ಅವರನ್ನು ಕೂಡ ವಶಕ್ಕೆ ಪಡಿತಾರೆ. ಯಾಕಂದ್ರೆ ಇಲ್ಲಿ ಒಂದು ನಿಗಮದ ಅಧ್ಯಕ್ಷ ಅಂತಂದ್ರೆ ಯಾವುದೇ ಆಗ್ಲಿ ಒಂದು ಉದಾಹರಣೆಗೆ ಹೇಳಿದ್ರೆ ಒಂದು 5,000 ಅಥವಾ 10,000 ಬಿಲ್ ಆದ್ರೂ ಕೂಡ ಅಲ್ಲಿ ನಿಗಮದ ಅಧ್ಯಕ್ಷಿಗೆ ಬರ್ತದೆ. ಅಥವಾ ನಿಗಮದ ಅಧ್ಯಕ್ಷ ಸಹಿ ಇಲ್ಲದೆ ಇಲ್ಲಿ ಯಾವುದೇ ರೀತಿಯಾಗಿ ಚೆಕ್ ಗಳಾಗಿರ್ಬೋದು ಅಥವಾ ಟ್ರಾನ್ಸಾಕ್ಷನ್ ಗಳಾಗಿರ್ಬೋದು ಅದು ಯಾವ್ದು ಕೂಡ ಪಾಸ್ ಆಗೋದಕ್ಕೆ ಅಸಾಧ್ಯ ಅದು. ಸೊ ಹೀಗಾಗಿ ಅವರನ್ನು ಕೂಡ ಇವತ್ತು ವಶಕ್ಕೆ ಪಡೆದು ಆ ನಂತರ ವಿಚಾರಣೆ ಮಾಡ್ತಾರೆ. ಇಲ್ಲಿ ದತ್ತಲ್ ಅವರು ಮತ್ತೆ ನಾಗೇಂದ್ರ ಅವರು ಇಬ್ರು ಕೂಡ ಒಂದೇ ಪಕ್ಷದವರಾಗಿರೋದ್ರಿಂದಾಗಿ ಅವರು ಒಂದು ಏನೋ ಒಡನಾಟ ಯಾವ ರೀತಿಯಾಗಿತ್ತು ಮತ್ತೆ ಅವ್ರು ಕೊಟ್ಟಿರುವಂತ ಹೇಳಿಕೆ ಮತ್ತೆ ಅವರು ಕೊಟ್ಟಿರುವಂತ ಹೇಳಿಕೆ ಜೊತೆಗೆ ಇವ್ರು ಕೊಡುವಂತ ಹೇಳಿಕೆಯನ್ನು ಕೂಡ ತಾಳೆ ಮಾಡ್ತಾರೆ. ಆ ನಂತರದಲ್ಲಿ ಅವರನ್ನು ಕೂಡ ಕಸ್ಟಡಿಗೆ ತಗೊಂಡು ಅವರನ್ನು ಕೂಡ ವಿಚಾರಣೆಯನ್ನ ಮಾಡ್ತಾರೆ. ಒಂದ್ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಇವ್ರು ಯಾರು ಕೂಡ ಈಗ ತಪ್ಪಿಸ್ಕೊಳ್ಳೋದಕ್ಕೆ ಅಸಾಧ್ಯ ಅಂತಾನೆ ಹೇಳ್ಬೋದು ಸುದ್ದಿ. ಯಾಕಂತಂದ್ರೆ ಇಷ್ಟು ದಿನ ರಾಜ್ಯ ಸರ್ಕಾರದ ಕೈಯಲ್ಲಿದ್ದಂತಹ SIT ಜೊತೆ ಇವರು ಫೈಟ್ ಮಾಡ್ತಾ ಇದ್ರು. ಆದ್ರೆ ಇವಾಗ ಕೇಂದ್ರ ಸರ್ಕಾರದ ಕೈಯಲ್ಲಿರುವಂತಹ ಇಡಿ ಜೊತೆ ಫೈಟ್ ಮಾಡ್ತಾ ಇದ್ದಾರೆ. ಇಡಿಯಲ್ಲಿ ನೋ ಕಾಂಪ್ರಮೈಸ್ ಅಂತ ಈಗಾಗಲೇ ಅವರು ಮಾಡ್ತಿರುವಂತಹ ಇನ್ವೆಸ್ಟಿಗೇಷನ್ ಅಥವಾ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ಕಳೆದ 3 ದಿನಗಳ ಹಿಂದೆ ಅವರು ಟೇಕ್ ಓವರ್ ಮಾಡ್ತಾರೆ. ಈಗಾಗಲೇ ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡಿ ಕೂಡ ಅವರನ್ನ ಓಕೆ ಫೈನ್ ಅಜಯ್, ವಾಪಸ್ ಬರ್ತೀನಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತೀನಿ. ನಿಗಮದ ಹಣ ಎಲೆಕ್ಷನ್ಗೆ ಬಳಕೆ ಆಯ್ತಾ ಅನ್ನೋದೇ ಪ್ರಶ್ನೆ. ಕೋಟಿ ಹಣ ಎಲೆಕ್ಷನ್ಗೆ ಬಳಕೆ ಆಯ್ತಾ? ಎಲ್ಲಿ ಹೋಯ್ತು ಈ ದುಡ್ಡು ಅನ್ನೋ ಪ್ರಶ್ನೆಗೆ ಚುನಾವಣೆಯತ್ತ ಬೊಟ್ಟು ತೋರಿಸ್ತಾ ಇದೆ. ಎಲೆಕ್ಷನ್ಗೆ ಬಳಕೆ ಆದ ಬಗ್ಗೆ ಮಾಹಿತಿ ಇದೆಯಂತೆ ಇಡಿ ಅಧಿಕಾರಿಗಳಿಗೆ. ಈ ತನಕ ನಡೆದ ತನಿಖೆಯಿಂದ ಒಂದಷ್ಟು ಅನುಮಾನಗಳು ಮೂಡಿದೆ. ರಿಪಬ್ಲಿಕನ್ಗೆ ಉನ್ನತ ಮೂಲಗಳಿಂದ ಸದ್ಯ ಮಾಹಿತಿ ಸಿಗ್ತಾ ಇರೋದು. ನಿಗಮದ ಹಣ ಎಲ್ಲಿ ಹೋಯ್ತು ಅನ್ನುವಂಥ ಪ್ರಶ್ನೆಗೆ ಎಲೆಕ್ಷನ್ ಅನ್ನುವಂಥ ಉತ್ತರ ಸಿಗ್ತಾ ಇದೆ. ಅಂಥದ್ದೇ ಅನುಮಾನ ಇದೆಯಂತೆ ಇಡಿ ಅಧಿಕಾರಿಗಳಿಗೆ. ಸಹಜವಾಗಿ ಪ್ರಶ್ನೆ ಇತ್ತು, ಈ ಕೋಟಿ ಹಣ ಎಲ್ಲಿ ಹೋಗಿರಬಹುದು, ಯಾಕಾಗಿ ಪಡೆದುಕೊಂಡಿರಬಹುದು ಅನ್ನುವಂಥ ಪ್ರಶ್ನೆಗೆ ಈ ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ಆಗಿರುವ ಬೆಳವಣಿಗೆ ಆಗಿರೋದ್ರಿಂದ ಬಿ ನಾಗೇಂದ್ರ ತಮ್ಮ ಸಹೋದರನಿಗೆ ಟಿಕೆಟ್ಗಾಗಿ ಒದ್ದಾಡ್ತಾ ಇದ್ರು. ಟಿಕೆಟ್ಗಾಗಿ ದೊಡ್ಡ ಮಟ್ಟದ ಲಾಭಿ ಇತ್ತು. ಬಳ್ಳಾರಿಯ ಲೋಕಸಭಾ ಕ್ಷೇತ್ರದಿಂದ ಅವರ ಸಹೋದರನಿಗೆ ಟಿಕೆಟ್ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರಗಳೆಲ್ಲ ಇತ್ತು. ಹಾಗಾಗಿ ಅದೇ ದುಡ್ಡನ್ನ ಇಟ್ಕೊಂಡು ಚುನಾವಣೆಗೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ರ ಅನ್ನೋದು ಪ್ರಶ್ನೆ. ಆ ನಂತರ ಬಿ ತುಕಾರಾಂ ಅವ್ರಿಗೆಲ್ಲ ಟಿಕೆಟ್ ಸಿಕ್ತು. ಆ ನಂತರ ಅವ್ರು ಗೆದ್ರು ಕೂಡ. ಬಟ್ ಬಳ್ಳಾರಿಯ ಉಸ್ತುವಾರಿ ಆಗಿದ್ರು ಬಿ ನಾಗೇಂದ್ರ. ಬಳ್ಳಾರಿಯನ್ನ ಗೆಲ್ಲಿಸ್ಕೊಂಡು ಬರಲೇಬೇಕಾದಂತಹ ಅನಿವಾರ್ಯತೆಯಲ್ಲಿ ಬಿ ನಾಗೇಂದ್ರ ಅವರು ಇದ್ರು. ಅದರಲ್ಲಿ ಯಶಸ್ವಿ ಕೂಡ ಆದ್ರು. ಹಾಗಾಗಿ ಈ ದುಡ್ಡು ಆ ಎಲೆಕ್ಷನ್ಗೆ ಖರ್ಚಾಗಿದೆಯಾ? ಬರೀ ಬಳ್ಳಾರಿ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದ ಎಲೆಕ್ಷನ್ ಫಂಡ್ ಕೂಡ ಆಗಿತ್ತಾ ಈ ಕೋಟಿ ಹಣ ಅನ್ನೋದು ಪ್ರಶ್ನೆ. ಸೊ ಇದೇ ಅನುಮಾನದ ಮೇಲೆ ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಿದ್ದಾರಂತೆ. ಹಾಗಾಗಿ ಒಂದಷ್ಟು ಅನುಮಾನಗಳಿದೆ. ಎಲೆಕ್ಷನ್ ಫಂಡ್ ಆಗಿತ್ತು, ನಿಗಮದ ಹಣ ಅನ್ನುವಂಥ ವಿಚಾರ. ಸೊ ಇನ್ನಷ್ಟು ದಿನಗಳ ಕಾಲ ಅವ್ರನ್ನ ವಶಕ್ಕೆ ಪಡೆದುಕೊಂಡ ಬಳಿಕ, ಅಂದ್ರೆ ಕಸ್ಟಡಿಗೆ ಪಡೆದುಕೊಂಡ ಬಳಿಕ ಈ ಎಲ್ಲದರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಆದ್ರೆ ಪ್ರಾಥಮಿಕವಾಗಿ ಒಂದಷ್ಟು ಅನುಮಾನಗಳಿರೋದು ಎಲ್ಲಿ ಹೋಯ್ತು ಈ ದುಡ್ಡು ಅನ್ನುವಂಥ ಪ್ರಶ್ನೆಗೆ. ಚುನಾವಣೆಗೆ ಬಳಕೆ ಆಗಿರಬಹುದು ಅನ್ನುವಂಥ ಅನುಮಾನ. ಸಹಜವಾಗಿ ಈ ಸಚಿವರಿಗೆಲ್ಲ ಹೇಗಾಗಿತ್ತು ಅಂದ್ರೆ ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ಒಂದೊಂದು ಟಾರ್ಗೆಟ್ ಕೊಟ್ಟಿದ್ರಲ್ಲ, ಉಸ್ತುವಾರಿಗಳನ್ನ ಮಾಡಿದ್ರಲ್ಲ ಜಿಲ್ಲಾ ಉಸ್ತುವಾರಿಗಳು. ಸಚಿವ ಸ್ಥಾನ ಉಳಿದುಕೊಳ್ಳಬೇಕು ಅಂದ್ರೆ ಆ ಕ್ಷೇತ್ರವನ್ನ ಗೆಲ್ಲಿಸ್ಕೊಂಡು ಬರಲೇಬೇಕಾದಂತ ಅನಿವಾರ್ಯತೆಯಲ್ಲಿ ಕೆಲ ಸಚಿವರು ಸಿಲುಕಾಕಿಕೊಂಡ್ಬಿಟ್ಟಿದ್ರು.
ಹಾಗಾಗಿ ಬಿ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನವನ್ನ ಸೇಫ್ ಮಾಡಿಕೊಳ್ಳೋ ನಿಟ್ಟಿನಲ್ಲಿ, ಬಳ್ಳಾರಿಯನ್ನ ಗೆಲ್ಲಿಸ್ಕೊಂಡು ಬರೋ ನಿಟ್ಟಿನಲ್ಲಿ ಈ ದುಡ್ಡನ್ನ ತೆಗೆದುಕೊಂಡು ಹೋಗಿ ಪ್ರಚಾರ ಮಾಡಿದ್ರ, ಈ ದುಡ್ಡನ್ನ ಆ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಬಳ್ಳಾರಿ ಕ್ಷೇತ್ರಕ್ಕೆ ಮೀಸಲಿಟ್ರ ಅನ್ನೋದು ಪ್ರಶ್ನೆ. ಇದೆಲ್ಲವೂ ಕೂಡ ವಿಚಾರಣೆಯಿಂದಲೇ ಬೆಳಕಿಗೆ ಬರಬೇಕಾಗಿರುವಂತಹ ಅಂಶಗಳು. ಮತ್ತೊಂದು